ಧನುರ್ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಧನುರ್ರಾಶಿಯವರಿಗೆ ಜೂನ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳನ್ನು ತಿಳಿಸಲಿದ್ದೇನೆ. ಸೊ ಪ್ರತಿಯೊಬ್ಬ ಧನುರ್ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳೆಲ್ಲ ಆದಷ್ಟು ಜಾಸ್ತಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಅಂದರೆ ಕೆಳ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ಪೇಜನ್ನು ಫಾಲೋ ಮಾಡ್ಕೊಂಡಿಲ್ವಾ, ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ಮರಿಬೇಡಿ. ಈಗ ಮೊಟ್ಟ ಮೊದಲನೇದಾಗಿ ಜೂನ್ ತಿಂಗಳ ಗ್ರಹಸ್ಥಿತಿ ನೋಡೋಣ. ಜೂನ್ 6ನೇ ತಾರೀಕು ಸಿಂಹರಾಶಿಗೆ ಕುಜಗ್ರಹಣ ಸಂಚಾರ ಆಗಲಿದೆ. ಅದೇ ದಿವಸ ಅಂದ್ರೆ ಜೂನ್ 6ನೇ ತಾರೀಕೆ ಮಿಥುನ ರಾಶಿಗೆ ಬುಧಗ್ರಹಣ ಸಂಚಾರ ಸಹ ಆಗಲಿದೆ. ಜೂನ್ 15ನೇ ತಾರೀಕು ಮಿಥುನ ರಾಶಿಗೆ ರವಿಗ್ರಹ ಸಂಚಾರವಾಗಲಿದೆ. ಇನ್ನು ಜೂನ್ 22ನೇ ತಾರೀಕು ಕರ್ಕಾಟಕ ರಾಶಿಗೆ ಮತ್ತೆ ಬುಧಗ್ರಹಣ ಸಂಚಾರವಾಗಲಿದೆ. ಇದು ಪ್ರಧಾನವಾದ ಗ್ರಹ ಸಂಚಾರಗಳು ಜೂನ್ ತಿಂಗಳಿನಲ್ಲಿ. ವೀಕ್ಷಕರೇ, ಜೂನ್ ತಿಂಗಳ ಗ್ರಹಸ್ಥಿತಿಗಳು ಹೀಗಿರುವಾಗ ಶುಭ ವಿಚಾರಗಳು ಏನಿದೆ ಅಂತ ನೋಡೋಣ. ಮೊದಲನೇ ಶುಭ ವಿಚಾರ ಧನುರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಪ್ತಮಾಧಿಪತಿಯಾಗಿ ಸಪ್ತಮದಲ್ಲಿ ಬುಧಗ್ರಹ ಜೂನ್ 6ನೇ ತಾರೀಕಿಂದ 22ನೇ ತಾರೀಕಿನ ತನಕ ಇರಲಿದ್ದಾನೆ. ಅಂದರೆ ಈ ಸಮಯ ಇದೆಯಲ್ಲ, 6ರಿಂದ 22, ಧನುರಾಶಿಯ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ತುಂಬ ಸಹಾಯ ಮಾಡಲಿದೆ. ಅಷ್ಟೇ ಅಲ್ಲ, ಆಲ್ರೆಡಿ ಮದುವೆ ಆಗಿದೆ, ಗಂಡ ಹೆಂಡತಿ ಜಗಳ ಇದ್ದರೂ ಕೂಡ ಸಹ ಆ ದಾಂಪತ್ಯ ಕಲಹಗಳನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ, ಒಂದು ನಿಮ್ಮ ದಂಪತಿಗಳು ತುಂಬ ಚೆನ್ನಾಗಿ ಅನ್ಯೋನ್ಯತೆ ಸಿಗಲಿಕ್ಕೆ ತುಂಬ ಸಹಾಯಕಾರಿಯಾಗಲಿದೆ ಸಪ್ತಮದ ಬುಧ. ಸೊ ನಾನು ನಿಮಗೆ ಪ್ರತಿಯೊಬ್ಬ ಧನುರಾಶಿಯವರಿಗೂ ತಿಳಿಸ್ತಾ ಇದ್ದೇನೆ, ಇನ್ನು ವಿವಾಹ ಆಗಿಲ್ಲ ಅಂದರೆ ಸಪ್ತಮದಲ್ಲಿ ಆಗಲೇ ಗುರು ಬಂದ್ಬಿಟ್ಟಿದ್ದಾನೆ, ಗುರುಬಲ ಬಂದ್ಬಿಟ್ಟಿದೆ. ಜೊತೆಗೆ 6ರಿಂದ 22 ಬುಧನೂ ಬರ್ತಾನೆ, ಬುಧಬಲನೂ ಸಿಗಲಿದೆ. ಜೊತೆಗೆ ಭಾಗ್ಯಾಧಿಪತಿಯಾದ ರವಿಗ್ರಹನೂ ಇರ್ತಾನೆ, ಬುಧಾದಿತ್ಯ ಯೋಗ ಆಗುತ್ತೆ. ತುಂಬ ಚೆನ್ನಾಗಿ ನೀವು ಪ್ರಯತ್ನ ಮಾಡಿದರೆ ವಿವಾಹ ಸಿದ್ಧಿಯಾಗುವಂತಹ ತುಂಬ ಒಳ್ಳೊಳ್ಳೆಯ ಯೋಗ ಫಲಗಳು ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಅದಕ್ಕೆ ಸಹಕಾರಿಯಾಗುವಂಗೆ ನಾವು ಬಹಳ ಪ್ರಮುಖವಾಗಿ 27ನೇ ತಾರೀಕೆ ಮೇ 27ನೇ ತಾರೀಕೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನೀವು ಅಲ್ಲೂ ಕೂಡ ಸಂಕಲ್ಪ ಸೇವೆಗೆ ಕೊಡ್ಬೋದು. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೆ ಎಂಡಲ್ಲೆಲ್ಲ ವಿಚಾರಗಳನ್ನ ತಿಳಿಸಿದ್ದೇನೆ. ಎರಡನೇ ಶುಭ ವಿಚಾರ ಧನುರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಧನುರಾಶಿಯವರಾಗಿದ್ದು ಬಹಳಷ್ಟು ಯಾವುದೋ ದೊಡ್ಡ ದೊಡ್ಡ ಕೆಲಸಗಳು ಮಾಡಬೇಕು, ಅದಕ್ಕೆ ದುಡ್ಡಿಲ್ಲದೆ, ದುಡ್ಡಿದ್ರೆ ಗುರುಳೆ ಇದೊಂದು ಕೆಲಸ ಮಾಡಿಬಿಡ್ತಿದ್ದೆ, ದುಡ್ಡಿಲ್ಲ ಅದಕ್ಕೆ ವ್ಯವಹಾರ ಮಾಡೋಕ್ಕಾಗಲಿಲ್ಲ, ದುಡ್ಡಿದ್ರೆ ಈ ವ್ಯವಹಾರ ಮಾಡ್ಬಿಡ್ತಿದ್ದೆ, ದುಡ್ಡಿದ್ರೆ ಆ ವ್ಯವಹಾರ ಮಾಡ್ಬಿಡ್ತಿದ್ದೆ, ಆ ಕೆಲಸ ಮುಗಿಸ್ಬಿಡ್ತಿದ್ದೆ ಅಂತಿರಲ್ಲ, ಆ ಥರ ಮಾಡದೇ ಇರಲಿಕ್ಕೆ ಪಂಚಮಾಧಿಪತಿ ನೀಚ ಸ್ಥಿತಿನೂ ಕಾರಣ ಆಗಿತ್ತು, ಕುಜ ನೀಚ ಸ್ಥಿತಿಯಲ್ಲಿ. ಸೊ ಜೂನ್ 6ನೇ ತಾರೀಕಿನಂತ ಭಾಗ್ಯಸ್ಥಾನದಲ್ಲಿ ನಿಮ್ಮ ಪಂಚಮಾಧಿಪತಿ, ಪಂಚಮದಲ್ಲಿ ಶುಕ್ರ, ಸಪ್ತಮದಲ್ಲಿ ಗುರು. ಸೊ ಶುಕ್ರ ಬಲ, ಕುಜ ಬಲ ಅಂದರೆ ಪಂಚಮಾಧಿಪತಿಯ ಬಲ, ಜೊತೆಗೆ ಗುರುಬಲ. ಸೊ ಶುಕ್ರ, ಗುರು, ಕುಜ 3 ಗ್ರಹಗಳ ಒಂದು ಬಲದಿಂದಾಗಿ ಧನುರಾಶಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಲಿ ಅದು ಸಕ್ಸಸ್ ಆಗುತ್ತೆ. ಅದಕ್ಕೆ ಸಕ್ಸಸ್ ಆಗಲಿಕ್ಕೆ ಅವಶ್ಯಕತೆ ಇರತಕ್ಕಂಥ ಆರ್ಥಿಕತೆ ಅಂದರೆ ದುಡ್ಡಿನ ಒಂದು ಸಹಾಯವೂ ಸಹ ಸಿಗುತ್ತೆ. ಹಣದ ಬಲವೂ ಸಹ ಸಿಗಲಿದೆ, ಖಂಡಿತವಾಗಿ ಅನುಕೂಲವಾಗಲಿದೆ. ಇದಕ್ಕೆ ನಿಮ್ಮ ವ್ಯವಹಾರಗಳು ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಅಂತಂದರೆ ನೀವು ಖಂಡಿತವಾಗಿ ಮಹಾಲಕ್ಷ್ಮಿ ಅಷ್ಟಕವನ್ನು ಪ್ರತಿನಿತ್ಯ ಪಠನೆ ಮಾಡ್ಕೊಳ್ಬೋದು. ತುಂಬ ಒಳ್ಳೆಯದು ಧನುರಾಶಿಯವರು. ಅದು ಈ ಜೂನ್ ತಿಂಗಳಂತೂ ಪಂಚಮದಲ್ಲಿ ಶುಕ್ರ ಇರ್ತಾನೆ, ಮಹಾಲಕ್ಷ್ಮಿ ಅಷ್ಟಕವನ್ನು ಡೈಲಿ ಪಠನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಧನಲಾಭವಾಗ್ತದೆ. ಅದಲ್ಲ ಅಂದರೆ ನಾವು ವಿಶೇಷವಾಗಿ ಅದೆಲ್ಲ ಏನು ದಿನ ಓದೋಕ್ಕಾಗಲ್ಲ ಗುರುಳೆ, ನೀವೇನಾದ್ರು ಮಾಡ್ತೀರಾ ಅಂತಂದರೆ ನಾವು ಮಾಡ್ತಾ ಇದ್ದೇವೆ ಸುದರ್ಶನ ಹೋಮ, ಷಡ್ದ್ರವ್ಯ ಸುದರ್ಶನ ಹೋಮ ಅಂತ ಮಾಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ಮಾಡ್ತಾ ಇದ್ದೇವೆ. ನಿಮ್ಮ ಆರ್ಥಿಕ ಬಾಧೆಗೂ ಪರಿಹಾರವಾಗಿ, ಶುಕ್ರದೋಷ ಪರಿಹಾರವಾಗಿ ಅನುಕೂಲ ಮಾಡಿಕೊಡ್ತದೆ. ಕುದೃಷ್ಟಿ ಪರಿಹಾರ ಹೋಮ, ಷಡ್ದ್ರವ್ಯ ಸುದರ್ಶನ ಹೋಮ ಅಂತೆಲ್ಲ ಮಾಡ್ತಾ ಇದ್ದೇವೆ. ಈ ವಿಡಿಯೋನ ಎಂಡ್ ತನಕ ನೋಡಿ. ವಿಶೇಷವಾಗಿ ಒರಿಜಿನಲ್ ಕರುಂಗಾಲಿ ಮಾಲೆಯನ್ನೇ ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವರಿಗೆಲ್ಲರಿಗೂ ಸಹ. ಮೂರನೇ ಶುಭ ವಿಚಾರ ಧನುರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಜೂನ್ 15ನೇ ತಾರೀಕಿಂದ ರವಿಗ್ರಹ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ. ಅಂದ್ರೆ ನಿಮ್ಮ ಭಾಗ್ಯಾಧಿಪತಿಯಾದ ರವಿಗ್ರಹ ಸಪ್ತಮದಲ್ಲಿ ಬರ್ತಾನೆ ಅಂತ ಅರ್ಥ. ಸಪ್ತಮಕ್ಕೆ ಬರ್ತಾನೆ ಅಂತಂದ್ರೆ, ಭಾಗ್ಯಾಧಿಪತಿ ಸಪ್ತಮದಲ್ಲಿ ಬರ್ತಾನೆ ಅಂದ್ರೆ ತುಂಬ ಅನುಕೂಲಗಳೇ.
ನೀವು ಮಾಡುವ ಓಡಾಟಗಳಿಂದ ನಿಮಗೆ ತುಂಬ ಅನುಕೂಲಗಳಾಗಲಿದೆ. ನಿಮಗೆ ಒಳ್ಳೆ ಕಡೆ ಟ್ರಾನ್ಸ್ಫರ್ ಬೇಕು ಅಂದರೆ ಸಿಗಲಿದೆ. ನೀವು ಧನುರಾಶಿಯವರು ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ, ಟ್ರಾನ್ಸ್ಫರ್ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೂ ಸಿಗುತ್ತೆ, ಇಲ್ಲ ಪ್ರೈವೇಟ್ ಜಾಬಲ್ಲಿ ಇದ್ರೂ ಸಿಗುತ್ತೆ, ತೊಂದರೆ ಇಲ್ಲ. ಅದನ್ನೇ ಅಲ್ಲದೆ ನೀವೇನಾದ್ರು ಸರ್ಕಾರದ ಕಡೆಯಿಂದ ನಿಮಗೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳೇನಿದ್ರೆ ಅದು ಕೂಡ ಬೇಗ ಬೇಗ ಆಗಲಿದೆ. ಅದೃಷ್ಟ ಅನ್ನುವಂಥದ್ದು ತುಂಬ ಚೆನ್ನಾಗಿ ನಿಮಗೆ ಸಹಾಯ ಮಾಡುತ್ತೆ. ಅದೃಷ್ಟ, ಸೊ ಅದೃಷ್ಟವಶಾತ್ ತುಂಬ ಕೆಲಸಗಳಾಯಿತು ಅಂತ ಹೇಳ್ತಾರಲ್ಲ, ಇದಾಗೋದೇ ಇಲ್ಲ ಅನ್ಕೊಂಡಿವರೆ, ಅದೃಷ್ಟವಶಾತ್ ಆಯ್ತು ಇದು ನಿಮಗೆ ಅಂತ ಹೇಳ್ಬಿಟ್ಟು. ಸೊ ಅದು ನಿಮಗೆ ತುಂಬ ಅನುಕೂಲ ಆಗಲಿದೆ. ಅದೃಷ್ಟ ಅನ್ನುವಂಥದ್ದು ದೃಷ್ಟಿ ದೋಷ ಇಲ್ದೋದ್ರೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಅದೃಷ್ಟ ಕೆಲಸ ಮಾಡಬೇಕಾದ್ರೂ ದೃಷ್ಟಿ ಬಂದ್ಬಿಡ್ತು ಅಂದ್ರೆ ಮತ್ತೆ ಪ್ರಯೋಜನ ಇಲ್ಲ. ಸೊ ಅದರಿಂದ ದೃಷ್ಟಿ ತಕ್ಕೊಳ್ಳಿ, ಆದಷ್ಟು ಜಾಸ್ತಿ ದೃಷ್ಟಿ ತಕ್ಕೊಳ್ಳಿ. ಈ ಒಣಮೆಣಸು, ಉಪ್ಪು, ಕಲ್ಲುಪ್ಪು, ಒಣಮೆಣಸು, ಬಿಳಿ ಸಾಸಿವೆ 3 ಸೇರಿಸಿ ದೃಷ್ಟಿ ತೆಗೆಸಕ್ಕೆ ಹೇಳಿ, ನಿಮಗೆ ನಿಮ್ಮ ದೃಷ್ಟಿ ತೆಗಿಲಿಕ್ಕೆ ಹೇಳಿ ಬೇರೆಯವರಿಗೆ. ಸೊ ದೃಷ್ಟಿ ತೆಗೆಸ್ಕೊಳ್ತಾರೆ. ಇಲ್ಲ ಅಂತಂದ್ರೆ ನಾವು ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡಿ ವಿಶೇಷವಾಗಿ ಒರಿಜಿನಲ್ ಕರುಂಗಾಲಿ ಮಾಲೆಯನ್ನು ಕೊಡ್ತಾ ಇದ್ದೀವಿ. ಧಾರಣೆ ಮಾಡ್ಕೊಳ್ಳಿ, ಎಲ್ಲ ಹೋಮಗಳ ಬಸವಾಣೆಯಲ್ಲಿ ಹಚ್ಕೊಳ್ಳಿ, ತುಂಬ ಅನುಕೂಲವಾಗಲಿದೆ. ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಅದರ ಬಗ್ಗೆ, ದಯವಿಟ್ಟು ಎಂಡ್ ತನಕ ನೋಡಿ. 4ನೇ ಶುಭ ವಿಚಾರ, ಧನುರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಧನುರಾಶಿಯವರಾಗಿದ್ದು ವಿದೇಶ ಪ್ರಯಾಣ, ವಿದೇಶವಾಸ, ವಿದೇಶದಲ್ಲಿ ಉದ್ಯೋಗ, ಹೀಗೆ ವಿದೇಶದ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇದ್ದೀರಾ, ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಆದರೆ ನಾನು ಅದನ್ನು ರೆಕಮೆಂಡ್ ಮಾಡಲ್ಲ. ಯಾಕೆಂದ್ರೆ ಈಗ ಅರ್ಧಾಷ್ಟಮ ಶನಿ, ಮುಂದೆ ಪಂಚಮ ಶನಿ, ಟೋಟಲ್ ಇನ್ 5 ಇಯರ್ಸ್ ನೀವು ಲಾಕ್ ಇನ್ ಪೀರಿಯಡಲ್ಲಿ ಇರ್ತೀರಾ. ವಿದೇಶಕ್ಕೆ ಹೋಗೋದು ಖಂಡಿತ ಅದು ರೆಕಮೆಂಡಬಲ್ ಅಲ್ಲ ನನ್ನ ಕಡೆಯಿಂದ. ಆದರೆ ನಿಮ್ಮ ಜೀವನ, ನಿಮ್ಮ ಇಷ್ಟ, ನಿಮ್ಮ ವೈಯಕ್ತಿಕ ಜಾತಕ ಗೊತ್ತಿಲ್ಲ. ಬಟ್ ನೀವು ಹೋಗಬೇಕು ಅಂತ ಇದ್ರೆ ಮಾತ್ರ ಸಪ್ತಮಾಧಿಪತಿಯಾಗಿ ಸಪ್ತಮದಲ್ಲಿ ಬುಧ, ಭಾಗ್ಯಸ್ಥಾನದ ಭಾಗ್ಯಾಧಿಪತಿಯಾಗಿ ಸಪ್ತಮದಲ್ಲಿ ರವಿ ಹಾಗೂ ಪಂಚಮದಲ್ಲಿ ಶುಕ್ರ ತುಂಬ ನಿಮಗೆ ಸಹಕಾರಿಯಾಗ್ತಾರೆ ವಿದೇಶಕ್ಕೆ ಹೋಗ್ಲಿಕ್ಕೆ. ಅದು ಅರ್ಧಾಷ್ಟಮ ಶನಿಯೂ ಸಹ ಕರ್ಮಸ್ಥಾನಕ್ಕೆ ಶನಿ ದೃಷ್ಟಿ ಇರೋದ್ರಿಂದ ನೀವು ವಿದೇಶಕ್ಕೆ ಹೋಗುವಂಥದ್ದು, ಅದರಲ್ಲೂ ವಿಶೇಷವಾಗಿ ಗಲ್ಫ್ ಕಂಟ್ರೀಸ್ಗೆ ನೀವು ಪ್ರಯತ್ನ ಮಾಡಿದ್ರೆ ತುಂಬ ಈಸಿಯಾಗಿ ಹೋಗ್ಬಿಡ್ತೀರಾ, ವೃತ್ತಿ ಇತ್ಯಾದಿ ಜಾಬ್ ಇತ್ಯಾದಿಗಳ ಮೇಲೆ. ಸೊ ನಿಮಗೆ ಅದೊಂದು ಶುಭ ವಿಚಾರವೇ ಆಗಿರುತ್ತೆ. ಅಥವಾ ವಿದೇಶ ಪ್ರಯಾಣಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆಲ್ಲರಿಗೂ ಅನುಕೂಲ ಇದೆ. ನೀವೇನಾದ್ರು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಟೂರಿಸ್ಟ್ ಬಿಸ್ನೆಸ್, ಟೂರಿಸಂ ಬಿಸ್ನೆಸ್, ಅಥವಾ ಎಂತ ಹೇಳ್ತೀವಿ ನಿಮಗೆ ಟ್ರಾವೆಲಿಂಗ್ ಬಿಸ್ನೆಸ್, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್, ಈ ಥರದ ಬಿಸ್ನೆಸ್ಗಳಿರ್ತಕ್ಕಂತಹ ಧನುರಾಶಿಯವರಿಗೂ ಸಹ ಜೂನ್ ತಿಂಗಳು ಸ್ವಲ್ಪ ಅನುಕೂಲವಾಗಿ ಸ್ವಲ್ಪ ಒಳ್ಳೆಯ ಲಾಭವನ್ನು ಕೊಡುವಂಥ ಸಾಧ್ಯತೆಗಳು ಚೆನ್ನಾಗಿದೆ. ಖಂಡಿತವಾಗಿ ಒಳ್ಳೆಯದಾಗಲಿ. 5ನೇ ಶುಭ ವಿಚಾರ, ಧನುರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಧನುರಾಶಿಯವರೇನಾದರೂ ಸೈಟ್ ತಗೋಬೇಕು, ಮನೆ ಕಟ್ಟಿಸ್ಬೇಕು, ಅಥವಾ ಫ್ಲ್ಯಾಟ್ ಖರೀದಿ ಮಾಡಬೇಕು, ಮನೆ ಕಟ್ಸೋದಕ್ಕಿಂತ ಫ್ಲ್ಯಾಟ್ ಖರೀದಿ, ಆಯಿತಾ, ಇಂಥದ್ದಕ್ಕೇನಾದ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ, ಪಂಚಮದ ಶುಕ್ರ, ಭಾಗ್ಯಸ್ಥಾನದ ಕುಜ, ನಿಮಗೆ ಸಪ್ತಮದ ಗುರುಬಲ ತುಂಬ ಅನುಕೂಲ ಆಗುತ್ತೆ. ಏನಾದ್ರು ಆಸ್ತಿ ಮಾಡ್ಕೊಳ್ತೀರಾ ಅಂದ್ರೆ ಮಾಡ್ಕೊಳ್ಳಿ. ಅದು ಜೂನ್ ತಿಂಗಳಲ್ಲಿ, ಆಷಾಢ ಇನ್ನೂ ಬಂದಿರಲ್ಲ, ಆಯ್ತಲ್ವಾ, ಜ್ಯೇಷ್ಠ ಮಾಸ ನಡೀತಾ ಇರುತ್ತೆ, ಇನ್ನೂ ಆಷಾಢ ಜುಲೈಯಲ್ಲಿ ಬರುತ್ತೆ. ಸೊ ಅದರಿಂದಾಗಿ ಜೂನ್ ತಿಂಗಳಲ್ಲಿ ನಿಮಗೆ ಸೈಟ್ ಖರೀದಿ ಮಾಡ್ತೀರಾ, ಜಮೀನು ಖರೀದಿ ಮಾಡ್ತೀರಾ, ಫ್ಲ್ಯಾಟ್ ಖರೀದಿ ಮಾಡ್ತೀರಾ, ತುಂಬ ಚೆನ್ನಾಗಿದೆ. ಅಥವಾ ಗೃಹ ನಿರ್ಮಾಣ ಅಂದರೆ ಭೂಮಿ ಪೂಜೆ ಮಾಡಿ ಮನೆಯನ್ನು ಸ್ಟಾರ್ಟ್ ಮಾಡ್ತೀರಾ ಅಂದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಮಾಡ್ಕೊಳ್ಬೋದು. ಸ್ವಲ್ಪ ಸಾಲಗಾರರಾಗ್ಬಿಡ್ತೀರಾ ಈ ವ್ಯವಹಾರಗಳಲ್ಲಿ ಎನಿಹೌ. ಬಟ್ ಒಂದು ಆಸ್ತಿ ಸಂಪಾದನೆ ಆಗುತ್ತೆ ಅಂದಾಗ ಸಾಲ ಮಾಡದೆ ಇವತ್ತಿನ ದಿವಸಗಳಲ್ಲಿ ಏನೂ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇದೆ. ಸೊ ಹಾಗಂತ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಕ್ಕೆ ನಾವು ಮಾಡ್ತಾ ಇರುವಂಥ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, 27ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಗೆ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ವಿಶೇಷವಾದಂತಹ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಬಾರಿ 27ನೇ ತಾರೀಕು ಒಂದು ಅದ್ಭುತವಾದಂತಹ ಹೋಮ, ಕುದೃಷ್ಟಿ ಪರಿಹಾರ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಂದರೆ ಕೆಟ್ಟ ದೃಷ್ಟಿಯನ್ನು ಪರಿಹಾರ ಮಾಡತಕ್ಕಂಥ ಹೋಮ ಆಗಿರುತ್ತೆ. ದೃಷ್ಟಿ ಯಾರಿಗಾಗಲ್ಲ ಹೇಳಿ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ. ಸೊ ದೃಷ್ಟಿ ಹಾಕುವಂಥವ್ರು ನಿಮ್ಮ ಉದ್ಯೋಗವನ್ನು, ನಿಮ್ಮ ಹಣಕಾಸಿನವನ್ನು, ನಿಮ್ಮ ಸ್ಥಿತಿಗತಿಗಳನ್ನು ನೋಡೋ, ನಿಮಗೆ ವಿವಾಹ ಫಿಕ್ಸ್ ಆಯಿತು, ಅಥವಾ ಮದುವೆ ಗಂಡ ಹೆಂಡತಿ ಚೆನ್ನಾಗಿದ್ದೀರಾ, ಅಥವಾ ಮಕ್ಕಳು ಯಾವುದೋ ಒಂದು ವಿಚಾರದಲ್ಲಿ ಹೊಸ ಬಟ್ಟೆ ಹಾಕೊಂಬಂದ್ರು ಕೂಡ ದೃಷ್ಟಿ ಆಗೇ ಆಗುತ್ತೆ. ಸಣ್ಣ ಆದರೆ ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ ದೃಷ್ಟಿ ಆಗುತ್ತೆ, ದಪ್ಪ
ಆದ್ರೂ ದಪ್ಪ ಆಗ್ಬಿಟ್ಟು ಚೆನ್ನಾಗಿ ಮೈಕೈ ತುಂಬ್ಕೊಂಡ್ಬಿಟ್ಟಿದ್ರ ಅಂತ ದೃಷ್ಟಿ, ಏನಂದ್ರೂ ದೃಷ್ಟಿ ಮಾತ್ರ ತಪ್ಪಿದ್ದಲ್ಲ. ಸೊ ಅದರಿಂದ ಚಕ್ಷುಷೋ ಹೇತೆ, ಮನಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ, ಕಣ್ಣಿನ ದೃಷ್ಟಿ ಅನ್ನತಕ್ಕಂಥದ್ದು, ಮನಸ್ಸಿನಲ್ಲೇ ಹೊಟ್ಟೆ ಹೊರ್ಕೊಂಡು ದೃಷ್ಟಿ ಆಗ್ತಕ್ಕಂಥದ್ದು, ಬಾಯಿ ಬಿಟ್ಟು ಹೇಳಿ ನಿಮಗೆ ದೃಷ್ಟಿ ಮಾಡ್ತಕ್ಕ, ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ನೀವು ನೋಡ್ತಾ ಇರ್ತೀರಿ. ಸೊ ಅದರಿಂದ ಆ ಎಲ್ಲ ದೃಷ್ಟಿ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ಬಹಳ ಪ್ರಮುಖವಾಗಿ ಮೇ 27ನೇ ತಾರೀಕು ಅಮಾವಾಸ್ಯೆ ಮಂಗಳವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಕುದೃಷ್ಟಿ ಪರಿಹಾರ ಮಂತ್ರ ಹೋಮ, ಕೆಟ್ಟ ದೃಷ್ಟಿಗನ್ನ ಪರಿಹಾರ ಮಾಡುವಂತಹ ಮಂತ್ರದಿಂದ ಹೋಮವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಾನು ಧಾರಣೆ ಮಾಡಿಕೊಂಡಿರತಕ್ಕಂಥ ಈ ಒಂದು ಕರುಂಗಾಲಿ ಮಾಲೆಯನ್ನ ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಷಡ್ದ್ರವ್ಯ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅಂದ್ರೆ 6 ವಿಧದ ವಿಶೇಷವಾದ ದ್ರವ್ಯಗಳಿಂದ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಕೂಡ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ವಿಶೇಷವಾಗಿ ಮಾಟ ಮಂತ್ರಗಳು, ಕೆಟ್ಟ ಶಕ್ತಿಗಳು, ಶತ್ರು ಬಾಧೆಗಳು, ಆರೋಗ್ಯ ಬಾಧೆಗಳು, ಆರ್ಥಿಕ ಬಾಧೆಗಳು, ನೋಡಿ 6 ವಿಧದ ಬೇರೆ ಬೇರೆ ಸಮಸ್ಯೆಗೆ ಒಂದು 6 ವಿಧದ ಬೇರೆ ಬೇರೆ ದ್ರವ್ಯಗಳನ್ನು ಬಳಸಿ ನಾವು ಷಡ್ದ್ರವ್ಯ ಮಹಾಸುದರ್ಶನ ಹೋಮ ಅಂತ ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಸಹ ನಮ್ಮ ಈ ವಿಶೇಷವಾದಂತಹ ಕರುಂಗಾಲಿ ಮಾಲೆ ಅಭಿಮಂತ್ರಣೆಯಾಗಿರುತ್ತೆ. ಅಷ್ಟೇ ಅಲ್ಲ, ಕಾಲಭೈರವೇಶ್ವರ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳಷ್ಟು ಜನಕ್ಕಂತೂ ಮನೆ ದೇವರೇ ಕಾಲಭೈರವೇಶ್ವರ. ಇನ್ನು ಬಹಳಷ್ಟು ಜನಕ್ಕೆ ಕಾಲಭೈರವನ ಅನುಗ್ರಹ ಬಹಳ ಮುಖ್ಯ. ನೀವು ಯಾವ್ದಾದ್ರು ಅಘೋರಿಗಳು, ನೀವು ನೋಡ್ತಿರಲ್ಲ, ಮೊನ್ನೆ ಕುಂಭ ಸ್ನಾನ ಕಡೆ ಆಯಿತು, ಅಘೋರಿಗಳು ಅಂತ ನೋಡ್ತಿರಲ್ಲ, ಅವರಂತೂ ತೀರಾ ಜಾಸ್ತಿ ಕಾಲಭೈರವೇಶ್ವರ ಆರಾಧನೆ ಮಾಡ್ತಾರೆ. ಎಲ್ಲ ವಿಧದ ಸಮಸ್ಯೆಗಳಿಗೆ ಪರಿಹಾರ ಕಾಲಭೈರವೇಶ್ವರನಾಗಿರ್ತಾನೆ. ಸೊ ಮಂಗಳವಾರ ಅಮಾವಾಸ್ಯೆ ಕಾಲಭೈರವೇಶ್ವರ ಹೋಮ, ಅದರಲ್ಲಿ ಈ ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನ ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ. ಅದ್ಭುತವಾದಂತಹ ಅವಕಾಶ. ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಅದರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅನ್ನುವ ದೃಷ್ಟಿಯಿಂದ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ, ಹೀಗೆ ಎಲ್ಲಾ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲಾ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಆ ಒಂದು ಸಂಕಲ್ಪ ಸೇವೆಗೆ ವಿಶೇಷವಾಗಿ ಈ ಒಂದು ಕರುಂಗಾಲಿ ಮಾಲೆಯನ್ನ ವಿಶೇಷವಾಗಿ ಎಲ್ಲಾ ಹೋಮಗಳಲ್ಲೂ ಅಭಿಮಂತ್ರಣೆ ಮಾಡಿ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಿದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ದಯವಿಟ್ಟು ವಾಟ್ಸ್ಆಪ್ ಮಾಡಲಿಕ್ಕೆ ಮರಿಬೇಡಿ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. 27ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ದಿವಸ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಾನೇ ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಮಾಡೋದು ನೀವು ನೋಡ್ಕೊಳ್ಬಹುದು. ಎಲ್ಲಾ ಹೋಮಗಳು 10:30ರಿಂದ ಆರಂಭವಾಗುತ್ತೆ. ಎಲ್ಲಾ ಹೋಮಗಳು ಲೈವ್ ನೋಡಬಹುದು. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಈ ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನ ಪ್ರತಿಯೊಬ್ಬರಿಗೂ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಅತ್ಯಂತ ಸುಲಭ ಪರಿಹಾರ ಹಾಗೂ ನಾವು ಮಾಡುವ ವಿಶೇಷ ಪರಿಹಾರ ಎರಡನ್ನೂ ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನು ಇನ್ನೂ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.